ಬೇಡ ಇವನು ಬೇಡ ಅನ್ನೋ ಪಾಠಸಲ್ಲ. ಅಮ್ಮ ಮುಚ್ಚಾಬಾಯಿ. ಮಕ್ಕಳಿಗೆ ವಯಸ್ಸೇರ್ತಿದ್ದಾಗಿ ಹೆತ್ತವ್ರ ಮನ್ಸು ಉರಿತಿರುತ್ತಂತೆ. ಹೆತ್ತವ್ರನ್ನ ಉರು ತಿನ್ನೋ ಕಾಡು ಮೃಗ ಕಣೆ ನೀನು, ಕಾಡು ಮೃಗ. ಅಮ್ಮ ಅಧಿಕಾರ ಇದೆ, ಮಾತು ಬರುತ್ತೆ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಮ್ಮ. ಹೆತ್ತವರಂತೆ ಹೊತ್ತವರಂತೆ. ಈ ಜಗತ್ತಿನಲ್ಲಿ ಪ್ರೇಮಿಗಳ ದುರಂತ ಕಥೆ ಇದೆಯೇ ಹೊತ್ತು ಪ್ರೇಮಿಗಳ ಹೆತ್ತವ್ರದಲ್ಲಮ್ಮ. ಮಕ್ಕಳು ವಯಸ್ಸೇರಿದ್ರೆ ಹೆತ್ತವ್ರ ಮನಸ್ಸೆಲ್ಲ ಉರಿಯುತ್ತಂತೆ. ಏನು ಮಹಾ ಕಡ್ದು ಗುಡ್ಡೆ ಹಾಕ್ಬಿಟ್ಟಿದ್ದೀರಾ? ಮದುವೆ ಅನ್ನೋದು ಬರೀ ತಾಳಿ ಕಟ್ಟಿಸ್ಕೊಳ್ಳೋ ಆಟ ಅಲ್ಲ. ಇಲ್ಲ ಕಟ್ಕೊಂಡ್ ನೆಪದಲ್ಲಿ ಕರ್ಕೊಂಡು ಹೋದ ಮನೆಯಲ್ಲಿ ಮಾಡ್ಕೊಂಡಿರೋ ಬರೀ ನೌಕರಿನೂ ಅಲ್ಲ. ಹೆಣ್ಣಿನ ಪಾಲಿಗದು ಗಂಡಿಗೆ ಮೈ ಒಪ್ಸೋ ಒಂದು ಕರ್ಮ. ಅದನ್ನೂ ನೀವು ನಿಮ್ ಬಲವಂತಿಕೆ ಮಾಡಕ್ ಹೊರಟಿದ್ದೀರಲ್ಲ, ನೀವು ಹೆತ್ತವ್ರ? ನೋಡು, ಏನೇ ಆದ್ರೂ ಸರಿ, ನನ್ನ ಬಾಳು, ನನ್ನ ಸಾವು, ನನ್ನ ಬದುಕು ಎಲ್ಲ ಗೋಪಾಲನ್ಗೋಸ್ಕರನೇ, ಗೋಪಾಲನ್ ಜೊತೆಲೆ. ರವಿ ಕುದ್ರಿ, ಓ ಬನ್ನಿ ಬನ್ನಿ ಸಾಯ್. ಎಲ್ಲ ರೆಡಿನಾ? ಓ ಎಲ್ಲ ರೆಡಿ. ಸಾಹೇಬ್ರು ಬಂದ್ಬಿಟ್ಟಿದ್ದಾರೆ, ಬನ್ನಿ ಇಬ್ರು ಸೈನ್ ಮಾಡಿ. ಸರಿ. ಸೈನ್ ಮಾಡು. ಸಾಕ್ಷಿಗಳು ಯಾರು? ಸಾಕ್ಷಿಗಳ ಇವ್ರ ಕಡೆವರೆ. ನಾನೇ ಮಾಡಿಸಿದ್ದೀನಿ ಸಾರ್. ನನ್ ಮುಂದೆ ಒಂದ್ಸಲ ಸೈನ್ ಮಾಡ್ಲಿ. ನಾನೇ ಖುದ್ದಾಗಿ ಮಾಡಿಸಿದ್ದೀನಿ ಸರ್. ನಾನು ಸಾಕ್ಷಿ ನನ್ನೆದುರಿಗೆ ಮಾಡಿಸಿದ್ರೆ ಮಾತ್ರ ನಾನು ಸರ್ಟಿಫೈ ಮಾಡ್ತೀನಿ. ಅಷ್ಟೇ ತಾನೇ? ಇರಿ ಸರ್, 5 ನಿಮಿಷದಲ್ಲಿ ಕಳಿಸ್ತೀನಿ. ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಏಯ್ ಬಂದ್ರು ಇಲ್ಲಿ. ಏನ್ ಅಷ್ಟು ಅರ್ಜೆಂಟ್? ಹೊಸ ಸಾಹೇಬ್ರು ಅಡ್ಜಸ್ಟ್ ಆಗ್ತಿಲ್ಲ. ನೀವಿಬ್ರು ಒಂದ್ ಮದುವೆಗೆ ವಿಟ್ನೆಸ್ ಸೈನ್ ಹಾಕ್ಬೇಕು. ಸೈನಾ? ನಮ್ದೇನಿದ್ರು ಸ್ಟಾಂಪ್. ಆಯ್ತು ಬನ್ನಿ. ನೋಡು, ಈ ಸಲ ಮುಲಾಜೆ ಇಲ್ಲ. ತಲೆಗೆ 500 ರೂಪಾಯಿ ಕೊಟ್ರೆ ಮಾತ್ರ ಸೈನ್ ಹಾಕೋದು. ಗುರುವೇ, ಪಾರ್ಟಿ ಎಷ್ಟು ಬೇಕಾದ್ರೂ ಕುಯಿಸ್ಕೊಳಕ್ ರೆಡಿ. ನಡಿ ಮತ್ತೆ. ಸರ್, ಇವ್ರು ಹುಡುಗನ ಕಡೆ, ಇವ್ರು ಹುಡುಗಿ ಕಡೆ. ನವಲೆ ಗಾರ್ಮೆಂಟ್ ಪ್ರೊಪ್ರೈಟರ್ ಜಗನ್ನಾಥ, ಲಕ್ಷಾಧಿಪತಿ. ನಿಮ್ ಯೋಗ್ಯತೆಗೆ ನಾಚಿಕೆ ಆಗೋದಿಲ್ವಾ? ನೀವು ಮಾಡಿರೋ ಮಾನ್ಗೆಟ್ ಕೆಲಸಕ್ಕೆ ಮನೆ ಒಳಗೆ ಬಂದು ಬೈಯೋದಲ್ಲ, ಮಾರ್ಕೆಟ್ ಮಧ್ಯ ನಿಂತ್ಕೊಂಡು ಉಗಿಬೇಕು. ಅಲ್ರಿ, ನನಗಿಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ನಿಮ್ ಮಗಂಗೆ ಹೇಳಿದೀನಿ. ಅದು ಅಲ್ಲದೆ ನನ್ನ ಮಗಳಿಗೆ ಇನ್ನೊಬ್ಬ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗಿರೋದನ್ನ ಅವನೇ ಕಣ್ಣಾರ ನೋಡಿದಾನೆ. ಹೀಗಿದ್ದು ಅವಳನ್ನ ರಿಜಿಸ್ಟರ್ ಮದುವೆ ಮಾಡ್ಕೋತಿಂತ ಕರ್ಕೊಂಡು ಹೋಗಿದಾನಲ್ಲ, ಇದಕ್ಕೇನ್ರಿ ಹೇಳ್ತೀರಾ? ಇಷ್ಟು ಕ್ಯಾಕರ್ಸ್ ಉಗಿತಾ ಇದ್ರು ದೆವ್ವ ನಿಂತಿರಲ್ರಿ. ನೋಡ್ರಿ, ಇನ್ನೊಂದು ದಿನ ನಿಮ್ ಮಗ ಏನಾದ್ರೂ ನನ್ನ ಮಗಳ ಜೊತೆ ಇದ್ದಿದ್ದು ನೋಡಿದ್ರೆ ನಾನ್ ಜೈಲು ಹೋದ್ರೂ ಪರವಾಗಿಲ್ಲ, ನಿಮ್ ಮಗನ್ ಜೀವ ಸಹಿತ ಬಿಡೋದಿಲ್ಲ. ಸರಿಯಾ? ಹೌದು, ಮದುವೆ ಮುಗಿಸ್ಕೊಂಡೇ ಬರ್ಬೇಕಂತಿದ್ವಿ. ಆದ್ರೆ ಎಡವಟ್ಟಾಗೋಯ್ತು. ನಾನು ಶಾಂತಲಾ ಒಬ್ಬನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀವಿ. ಮದುವೆ ಅನ್ನೋದು 2 ಮನ್ಸುಗಳ ಸಂಪರ್ಕನೇ ಹೊರತು ಬಲವಂತದ ಊಟ ಅಲ್ಲ. ಮುಚ್ಚೋ ಬಾಯಿ. ಅವಳಪ್ಪ ಬಂದು ಚೀತು ಅಂತ ಮನೆ ಆಚೆ ನಿಂತು ಉಗ್ದೋದ ಅಲ್ವೋ ಗೋಪಾಲ? ನಾವು ನೋಡಿರೋ ಹುಡುಗಿಗೆ ಏನಾಗಿದ್ಯೋ? ವಿದ್ಯೆ ಇಲ್ವಾ, ವಿನಯ ಇಲ್ವಾ, ರೂಪ ಇಲ್ವಾ, ಗುಣ ಇಲ್ವಾ? ಹೇಳೋ. ಎಲ್ಲ ಇದೆ, ಆದ್ರೆ ಹಣೆ ಬರ ಇಲ್ಲ. ಏನೇ ಆಗ್ಲಿ ನಾನು ಶಾಂತಳನ್ನೇ ಮದುವೆ ಆಗೋದು. ಇದೇ ನನ್ನ ತೀರ್ಮಾನ. ಲೈ, ನನ್ ತೀರ್ಮಾನ ಕೇಳು. ನೀನು ಕಲ್ಪನಾ ಕುತ್ತಿಗೆ ತಾಳಿ ಕಟ್ಟಬೇಕು. ಇಲ್ಲ ಅಂದ್ರೆ ನಾನು ಹೇಳಕ್ಕೆ ಚಟ್ಟ ಕಟ್ಟಬೇಕು. ಬರ. ಏನು ಏನೇ, ಎಷ್ಟು ಧೈರ್ಯ ನಿನಗೆ?
ರಿಜಿಸ್ಟರ್ ಮದುವೆ ಮಾಡ್ಕೊಳ್ತಿದ್ಯಾ ಅವನ್ನ? ಕೊಂದ್ ಹಾಕ್ಬಿಡ್ತೀನಿ ರಾಸ್ಕಲ್. ಸರ್ ಪ್ಲೀಸ್ ಕೂಲ್ ಡೌನ್ ಸರ್. ಏನ್ರಿ ಕೂಲ್ ಡೌನು? ಏನೇ ಬಿಡಮ್ಮ. ನಿನಗೆ ಜನ್ಮ ಕೊಟ್ಟಿರೋ ತಂದೆ ನಾನು. ನಿನಗೇ ಇಷ್ಟಿರ್ಬೇಕಾದ್ರೆ ನನಗೆ ಇನ್ನೆಷ್ಟಿರ್ಬೇಡ. ಸರ್ ಸರ್ ಪ್ಲೀಸ್. ಶಟ್ ಮಿಸ್ಟರ್ ವಿಶ್ವಾಸ್, ಈಗ ತೀರ್ಮಾನ ನಿಮ್ ಕೈಯಲ್ಲಿದೆ. ಇನ್ನು 3 ದಿವಸದೊಳಗಾಗಿ ನಿಮ್ಮ ಇವಳ ಮದುವೆ ಆಗ್ಲೇಬೇಕು, ಅಥವಾ ನನ್ನ ನನ್ನ ಕೈಯಾರ ಇವಳು ಕೊಲೆ ಆಗ್ಬೇಕು. ನೀವ್ ನನ್ ಕೊಂದ್ರು ಸರಿ, ನಾನು ಇವನ ಮದ್ವೆ ಆಗೋಲ್ಲ. ಏನಂದೆ? ನಾನು ಗೋಪಾಲನ್ ಬಿಟ್ಟು ಬೇರೆ ಯಾರು ಮದ್ವೆ ಆಗೋಲ್ಲ. ಆಗಲ್ಲ? ಇಲ್ಲ ಆಗಲ್ಲ? ಇಲ್ಲ ಆಗಲ್ವೇನೆ? ಇಲ್ಲ ಇಲ್ಲ ಇಲ್ಲ. ನಿನ್ನ ನಿನ್ನ ಹೋಗಿ ಆಚೆ. ಗೋಪಾಲ್, ಕೂಲ್ ಡೌನ್ ಶಂಕರ, ಕೂಲ್ ಡೌನ್. ಏನಾಯ್ತೆ? ಯಾಕೆ ಅಳ್ತಿದೀಯ? ಇನ್ನು ನಾನು ನಮ್ಮನೆಗೆ ಹೋಗಲ್ಲ. ಹೋದ್ರೆ ಯಾವತ್ತೂ ಬರಲ್ಲ. ನಾನು ಇರ್ಬೇಕಾ ಇಲ್ಲ ಹೋಗ್ಬೇಕಾ ನೀವೇ ಡಿಸೈಡ್ ಮಾಡಿ. ನಡಿ ನನ್ನ ಜೊತೆ. ನನ್ನ ಶಕ್ತಿ ಮೀರಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ. ಇರೋಳೊಬ್ಳೆ ಮಗಳು, ಸ್ವಲ್ಪ ಗ್ರ್ಯಾಂಡಾಗೆ ಮದುವೆ ಮಾಡೋಣ ಅಂತ ಮನೆ ಮೇಲೆ ಸಾಲನೂ ತಗೊಂಡಿದ್ದೀನಿ. ಈಗ ನೀವು ಈ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ನನ್ನ ಮಾತು ಕೇಳಿ, ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ. ಬೇಕಾದ್ರೆ ನಾನು ನಿಮ್ಮ ಕಾಲು ಹಿಡ್ಕೊಳ್ತೀನಿ. ದಯವಿಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಡಿ. ಏನ್ರಿ? ನಿನ್ನ ಅಳಿಯ ಅವ್ರನ್ನ ಪ್ರೀತಿಸಿದಾರಂತೆ, ಅವ್ರನ್ನೇ ಮದುವೆನೂ ಆಗ್ತಾರಂತೆ. ಅಮ್ಮ, ಏನ್ರಿ ಇದು? ನನ್ನ ಮಗಳು ಮದುವೆ ಏನಾದ್ರೂ ನಿಂತೋದ್ರೆ ನಾನು ಖಂಡಿತ ಜೀವ ಸಹಿತ ಉಳಿಯೋದಿಲ್ಲ. ಏನ್ರಿ? ಪ್ಲೀಸ್ ಗೋಪಾಲ್. ಅದು 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 ನಾನು ಇವ್ರನ್ನ ಗೋಪಾಲ್ ಅಂತಿದ್ದೀರಾ? ಗೋಪಾಲನ್ ಗೋಪಾಲ ಅಂದೆ, ಇನ್ಯಾರನ್ ಗೋಪಾಲ ಅನ್ಲಿ? ನೀವು ಗೋಪಾಲ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮಗಳು ಇಷ್ಟಪಟ್ಟಿದ್ದು, ನಿಮ್ಮ ಮನೆ ಗೋಪಾಲನ ಹೆಸರಲ್ಲಿ ಬಂದಿದ್ದು ನನ್ನ ತಮ್ಮ ರಮೇಶ್. ಯಾಕೆ ಬಂದಿದ್ದಾರೆ ಇವರೆಲ್ಲ? ಕಲ್ಪನಾ, ಅಂತೂ ಕಲ್ಪನಾ ಈ ಮನೆ ಸೊಸೆನೇ ಆದ್ನಲ್ಲ, ಅಷ್ಟೇ ಸಾಕು. ಅದೇನೋ ಸರಿ. ಪಾಪ ಗೋಪಾಲ್ ಕತೆ. ಗೋಪಾಲ, ನೀನು ಶಾಂತಲಾ ಬೇಕು ತಾನೆ? ನೀನ್ ಏನು ಯೋಚನೆ ಮಾಡಬೇಡ. ಅದೇನಾಗುತ್ತೋ ಆಗ್ಲಿ, ಶಾಂತಲಾಗು, ನಿನಗೂ ಮದುವೆ ನಾನ್ ಮಾಡಿಸ್ತೀನಿ. ಲೇ, ಎದುರು ಮನೆಯವ್ರನ್ನೇ ಮರ್ತ್ಬಿಟ್ಟಿದೀವಲ್ಲ. ಬೇಡ ಸುಮ್ನಿರಿ. ನೋಡ್ಲಿಲ್ವಾ, ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಕವರಲ್ಲಿ 20 ರೂಪಾಯಿ ಹಾಕೊಟ್ಟು ಮನೇಲಿರೋ 9 ಜನನು ತಿಂದು ಹೋದ್ರು. ಹಾಗಂತ ಅಕ್ಕಪಕ್ಕದವ್ರನ್ನ ದೂರ ಇಡಕ್ಕಾಗತ್ತೇನೆ? ರೀ, ನಮ್ ಸೋದರ ಮಾವನೇ ಮರ್ತೋಗಿದ್ದೀರಾ? ಅಯ್ಯಯ್ಯೋ,
ಹೌದಲ್ವಾ? ರಾಮ್ ಪ್ರಸಾದ್ ರಾವ್ ಊರ್ನೋರ್ ಸಂಬಂಧ ಬೇಕಾದ್ರೂ ಮರೆತು ಬದುಕಬಹುದು, ಆದ್ರೆ ಕಟ್ಕೊಂಡು ಹೆಂಡತಿ ಕಡೆ ಸಂಬಂಧ ಏನಾದ್ರೂ ಮರೆತ್ರೆ ಚಿಂದಿ ಚಿಂದಿ ಆಗೋಗ್ತೀವಿ. ಗೋವಿಂದರಾಯರೇ, ನೋಡಿ, ಹೆತ್ ಮಕ್ಕಳು ಯಾವತ್ತೂ ಹೆತ್ತೋರು ವಿರುದ್ಧವಾಗಿಯೇ ನಡ್ಕೊಳ್ಳೋದು. ಹಾಗಂತ ದೊಡ್ಡವರಾದ ನಾವು ಜಗಳ ಆಡ್ತಾ ಕೂತ್ಕೊಂಡ್ರೆ ಅವ್ರಿಗೂ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ. ಈಗೇನು? ನೋಡಿ, ನನ್ನ ವಿಷಯ ಆಗಿದ್ರೆ ಕೋಟಿ ಕೊಟ್ಟರು ಸರಿ, ನಾನು ಸೋಲ್ತಿರ್ಲಿಲ್ಲ. ಆದ್ರೆ ನನ್ನ ಮಗನ ಸುಖಕ್ಕೋಸ್ಕರ ಸೋತ್ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ ಶಾಂತಲಾನ ನಮ್ ಗೋಪಾಲ್ಗೆ ಕೊಡಿ. ಇದೇ ಮಾತನ್ನ ನೀವು ನನ್ನ ಮಗಳ ನಿಶ್ಚಿತಾರ್ಥಕ್ಕಿಂತ ಮುಂಚೆ ಬಂದು ಕೇಳಿದ್ದಿದ್ರೆ ನಿಮ್ ಕಾಲಿಗೆ ಬಿದ್ದು ಒಪ್ಕೋತಾ ಇದ್ದೆ. ನೋಡ್ರಿ, ನನಗೂ ಮಾನ ಕೊಟ್ಟು ಮಾತನ್ನ ಪಾಲಿಸೋ ಅಭ್ಯಾಸ ಇದೆ. ಈಗಾಗಲೇ ಲಗ್ನ ಪತ್ರಿಕೆ ಊರಿಗೆಲ್ಲ ಹಂಚಾಗೋಯ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಮ್ಮ ಹುಡುಗಿಗೆ ನಿಶ್ಚಿತಾರ್ಥ ಆಗಿರೋ ಹುಡುಗ ಯಾರು ಅಂತ ಹೇಳಿ, ಅವನ ಹತ್ರ ನಾವೇ ಹೋಗಿ ಕೇಳ್ಕೊತೀವಿ. ಇಲ್ಲ ಪರಿಹಾರ ಅಂತ ಅಷ್ಟೋ ಇಷ್ಟೋ ಏನೋ ಅವನ್ ಎಷ್ಟು ಕೇಳ್ತಾನ ಅಷ್ಟು ಕೊಡೋಣಂತೆ. ಈಗ ಹೇಳ್ರಿ, ವ್ಯಾಪಾರ ಮಾಡಕ್ ಬಂದಿದ್ದೀರಾ? ನೋಡ್ರಿ, ಹುಡುಗ ಒಪ್ಪಿದ್ರು ನಾನ್ ಒಪ್ಪೋದಿಲ್ಲ. ಊರಿನಲ್ಲಿ ಆಡ್ಕೊಳ್ಳೋದು ನನ್ನನ್ನ, ನಿಮ್ಮನ್ನಲ್ಲ. ಅಮ್ಮ, ನೀವಾದ್ರೂ ಹೇಳಿ, ನಮ್ಮ ಮರ್ಯಾದೆಗಿಂತ ಮಕ್ಕಳ ಸುಖ ಮುಖ್ಯ ಅಂತ. ರೀ, ನೀರ್ ಮಧ್ಯ ಭಯ ಪಡ. ನೋಡ್ರಿ, ಸುಮ್ನೆ ಕಿರಿಕಿರಿ ಮಾಡ್ಬೇಡಿ, ಹೊರಟಾಗಿ. ನೋಡಿ, ನೀವ್ ಈ ರೀತಿ ಬಲವಂತವಾಗಿ ಮದ್ವೆ ಮಾಡಿ ನಿಮ್ ಮಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ. ಸುಮ್ನೆ ಹೋಗ್ರಿ. ತಂದೆ ಆಗಿ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು, ದಯವಿಟ್ಟು ಹೋಗಿ. ಇದೇ ನಿಮ್ ಕೊನೆ ಮಾತಾ? ಹೌದು ಹೌದು ಹೌದು, ಆಚೆಗೆ ಹೋಗ್ರಿ. ಏನ್ ನಿಮ್ ಮಗಳು ತ್ರಿಪುರ ಸುಂದರಿ? ಪ್ರಪಂಚದಲ್ಲಿ ಬೇರೆ ಹೆಣ್ಣುಗಳೇ ಇಲ್ವಾ? ನನ್ನ ಮಗ ಅಪ್ಪಳ ಚಿನ್ನ, ನಿಮ್ ಮಗಳು ತುಕ್ಕಿಡಿದಿರೋ ಕಪ್ಪಳ, ನಿಮ್ ಮಗಳು ತೆಂಗಿನಕಾಯಿ ಹಿಡಿದಿರೋ ಬೋಸ್ಟ್, ನೀನು ಮಕ್ಳು ಕಕ್ಕ ಒರೆಸಿ ಬೀದಿ ಬಿಸಾಕಿರೋ ಪೇಪರ್. ಇವರು ಹೆತ್ತೋರ, ಇವರು ಹೊತ್ತೋರ. ನಾನ್ ಹುಡುಗಿ ವೇಷ ಹಾಕೊಂಡಿದ್ದಾಗ ನನ್ನ ಹಿಂದೆ ನಾಯಿ ತರ ಅಲಿತಿದ್ದವನ್ ಜೊತೆ ಶಾಂತಲ ಮದುವೆ ಮಾಡ್ತಿದ್ದಾರೆ. ಗೋಪಾಲ, ನಾವು ಬಯಸಿದ್ದೆಲ್ಲ ಸಿಗೋದಿಲ್ಲ ಕಣೋ. ನೀನೇನು ಯೋಚನೆ ಮಾಡ್ಬೇಡ್ವೋ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮರಿಗಿಂತ ಸುಂದರವಾದ ಹುಡುಗಿನ ನಾನು ನೀನು ನೋಡ್ತೀನೋ. ಗೋಪಾಲ, ನೋಡ್ತಾ ಇರಿ, ನಾನು ಶಾಂತಲನ್ನ ಮದುವೆ ಆಗ್ತೀನಿ. ಏನ್ ಹೇಳ್ತಿದ್ಯಾ ನೀನು? ಲೈಫ್ ಇಸ್ ಎ ಬ್ಯಾಂಗ್, ಲವ್ ಇಸ್ ಎ ಸಾಂಗ್. ಆ ಸಾಂಗ್ ನನ್ನ ಹಾಗೂ ಶಾಂತಲಾ ಮದುವೆ ಕ್ಲೈಮ್ಯಾಕ್ಸ್. ಅಂದ್ರೆ ಅಂದ್ರೆ ನನ್ ಕೈಲಾಗಲ್ಲ. ಹೇ ರಮೇಶ, ಪ್ಲೀಸ್ ಪ್ಲೀಸ್ ನನ್ ನೀನೇನ್ ಪರ್ಮನೆಂಟ್ ಚಕ್ಕ ಮಾಡ್ಬೇಕು ಅಂತಿದ್ಯಾ? ನನ್ ಕೈಲಾಗಲ್ಲ, ಬಿಟ್ಬಿಡು ಗುರು. ಲವ್ ಸ್ಟೋರಿ ನೀನೇ ಕಣ ತರ್ಡ್ ಹೀರೋಯಿನ್. ಈಗ್ಲೇ ಮೀಸೆ ಅನ್ಸ್ಕೊಂಡ್ ಓಡಾಡ್ತಿದ್ದೀನಿ. ಬೇಡ ಅಮ್ಮ, ನಿನ್ ಸವಾಸನೆ ಬೇಡ. ಬೇಡ ಬೇಡ ಬೇಡ. ಕಲ್ಪನಾ, ಕಲ್ಪನಾ, ಹಾಲ್ ತಗೊಳ್ಳಿ. ಈ ಹಾಲು ಕುಡಿತಾ ಕೂತ್ಕೊಂಡ್ರೆ ಮತ್ತೆ ಅವ್ನು ಬಂದ್ಬಿಡ್ತಾನೆ. ಇದು ಇಲ್ಲಿರ್ಲಿ.